ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಮಿಸ್ಸಿಂಗ್ ಯು ಪಿ ಸರ್. ಯಾರಪ್ಪ ಈ ಪಿ ಸರು? ಯಾಕೆ ನೀವ್ ಅವ್ರಿಗೆ ಮಿಸ್ ಮಾಡ್ಕೊಳಿಕತ್ತೀರಿ ಅಂತ ಕೇಳಿದ್ರೆ ನಾ ಮಿಸ್ ಮಾಡ್ಕೊಳಿಕತ್ತಿಲ್ರಿ. ಈ ಪಿ ಅಂದ್ರೆ ಯಾರು ಅಂತ ಹೇಳ್ತೀನಿ ಕೇಳ್ರಿ. ಮತ್ಯಾರೂ ಅಲ್ಲ, ಅವರೇ ಪ್ರದೀಪ್ ಈಶ್ವರ್. ನಮ್ಮ ಪ್ಯಾನ್ ಇಂಡಿಯಾ ರಾಕಿಂಗ್ ಸ್ಟಾರ್ ಯಶ್ ಅವರ ಡೈಲಾಗ್ ನಿಮ್ಗೆ ನೆನಪೈತ್ಯಾ? ನಾ ಬರೋ ತನಕ ಮಾತ್ರ ಬೇರೆಯವ್ರ ಹವಾ, ನಾ ಬಂದ ಮೇಲೆ ನಂದೇ ಹವಾ ಅಂತಾರ ನೋಡ್ರಿ. ಅದೇ ತರ ನಮ್ಮ ರಾಜ್ಯ ರಾಜಕೀಯದಾಗ ಪೊಲಿಟಿಕಲ್ ಸ್ಟಾರ್ ಪ್ರದೀಪ್ ಈಶ್ವರ್ ಅವರ ಡೈಲಾಗ್ ಏನಿರ್ತೈತಿ ಗೊತ್ತಾ ನಿಮಗ? ನಾ ಬಂದಿಲ್ಲ ಅಂದ್ರ, ನಾ ಡೈಲಾಗ್ ಹೊಡೆದಿಲ್ಲ ಅಂದ್ರ ನಂದೇ ಹವಾ. ಅಕಸ್ಮಾತ್ ನಾ ಬಂದು ಮಾತಾಡ್ದೆ ಅಂದ್ರ ಹವಾ ಎಲ್ಲ ಗೋವಿಂದಾಯ ನಮಃ. ಹಿಂಗಾಗ್ತೈತಿ ನೋಡ್ರಿ. ಹೌದು, ಪ್ರದೀಪ್ ಈಶ್ವರ್ ಅವರು ಯಾಕೋ ಸ್ವಲ್ಪ ದಿನದಿಂದ ಸೈಲೆಂಟ್ ಆಗ್ಬಿಟ್ಟಾರ, ಎಲ್ಲೋ ಕಳೆದು ಹೋಗ್ಯಾರ. ಹಿಂಗಾಗಿ ಒಂದಿಬ್ರು ನಾಯಕರು ಅವರನ್ನ ಬಹಳ ಮಿಸ್ ಮಾಡ್ಕೊಳಿಕತ್ತಾರ. ಈ ಪ್ರದೀಪ್ ಈಶ್ವರ್ ಅವರು ಬಹಳ ವಾಚ್ ಲೆಕ್ಕ ಹಾಕಿದ್ರು ನೋಡ್ರಿ. ಆ ಡೈಲಾಗ್ ಅನ್ನ ನೆನೆಸಿ HD ಕುಮಾರಸ್ವಾಮಿ ಅವರು ಫುಲ್ ಮಜಾಕ್ ಮಾಡ್ಕೋತ ನಗಿಸ್ಬಿಟ್ರು. ನಂದು HMT ಇದೆ 75 ಲಕ್ಷದ್ದು. ಸರ್ ನಾನು ಅದನ್ನ ನೀವು ಕಟ್ತಿದ್ರೆ ಕೆಲವು ನಿಮ್ಮ ಎಂಪ್ಲಾಯ್ಸ್ಗಳೇ HMT ವಾಚ್ ಕಟ್ಟಲ್ಲ ಸರ್. ಗಂಡು ಬೇರಣ್ಣ ಅಂತಕ್ಕಂಥ ಒಂದು ಹೊಸ ಹೆಸರಿನಲ್ಲಿ ಮಾಡಿದ್ರು. ಮಾರ್ಕ್ ನಮಗೆ ಡಿಮ್ಯಾಂಡ್ನ ನಾವು ಪ್ರೆಷರ್ನ ಇದು ಮಾಡೋಕ್ಕಾಗಲಿಲ್ಲ, ನಾವು ರೀಚ್ ಮಾಡಲಿಕ್ಕೆ. ಆ ಥರ ಇದೆ. ಇದು ಒಂದು ದಲಿತ ಸಮಾಜದ ಸಂಘಟನೆ. ಅವರು HMTಯಿಂದ ಆರ್ಡ್ರ್ ಕೊಟ್ಟು ಮಾಡಿಸಿದ್ರು ಈ ವಾಚನ್ನು. ಅವರು ದಲಿತ ಸಮಾಜದವ್ರು ನನಗೆ ಕಟ್ಟಿದ್ದಾರೆ. ಇದು ಕಟ್ಕೋಬೇಕು. ಮೊದಲು HMT ಇನ್ನೊಂದು ವಾಚ್ ಕಟ್ಟಿದ್ದೆ, ಅದನ್ನು ತೆಗೆದು ಇದನ್ನು ಕಟ್ಟಿದ್ರು. ಇದರ ರೇಟು 1230 ರೂಪಾಯಿ. 75 ಲಕ್ಷ. 75 ಲಕ್ಷ ಅಂತ ಹೇಳಿದ್ರು. ಇನ್ನು ಸುಧಾಕರ್ ಅವರಂತೂ ಪ್ರದೀಪ್ ಈಶ್ವರ್ ಅವರ ಸ್ಟೈಲ್ ನಂಗೆ ಮಾಡಿ ಮೆಮಿಕ್ರಿ ಮಾಡಿ ಫುಲ್ ನಗ್ಸ್ಬಿಟ್ರಪ್ಪ. ಅಷ್ಟೇ, ಹಿಂಗೊಂದ್ 2-3 ಕ್ಯಾಮ್ರಾ ಕರ್ಕೊಂಡು ಹೋಗೋದು, ಸರಿಯಾಗಿ ತೆಗೆ ಈ ಆಂಗಲ್ ಅಲ್ಲಿ ತೆಗೆ ಅಂತ ನನಗೆ ನೀವೆಲ್ಲ ರೆಸ್ಟ್ ಕೊಟ್ಮೇಲೆ MLA ಇಲ್ಲ, ಎಲ್ಲ ಕೆಲಸ ಆಗೋದೈತೆ. ನರಸಿಂಹಯ್ಯನವ್ರು ಹೇಳಿದ್ರೆ ಏನ್ ಜಾಗ ಇಲ್ಲ ಅಂತ. ಅದಕ್ಕೆ ಸ್ವಲ್ಪ ಒಂದ್ 5 ವರ್ಷ ಪಾಪ ಡಾಕ್ಟರ್ ಕಷ್ಟ ಬಿದ್ದವ್ರ 10 ವರ್ಷ, ಒಂದ್ 5 ವರ್ಷ ಮನೇಲಿ ರೆಸ್ಟ್ ತಗೊಂಡ್ಲಿ ಅಂತ ರೆಸ್ಟ್ ಕೊಟ್ರಲ್ಲ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನತೆ 5 ವರ್ಷ ಸ್ವಲ್ಪ ಆರಾಮಾಗಿರಿ ಅಂತ ರೆಸ್ಟ್ ಕೊಟ್ಟರು. ಅವಾಗ ನಾನ್ ಏನ್ ಕೇಳ್ತೀನಿ, 3 ವರ್ಷ ಆಗಿದೆ ಈಗ, 3.25 ವರ್ಷ ಆಯ್ತು ಈಗ. 3 ಅಲ್ಲ, 3.25 ವರ್ಷ ಆಯ್ತು. ಯಾಕಂದ್ರೆ ಜುಲೈಗೆ ಮುಗ್ದೋಗ್ತಾ ಬಂದಿದೆ. ನಾನ್ ಕೇಳೋದು, ಒಂದು ಮಹಿಳಾ ಸ್ತ್ರೀ ಶಕ್ತಿ ಸಂಘಕ್ಕೆ ಸಾಲ ಕೊಟ್ಟಿದ್ದಾರ ಈ 3.25 ವರ್ಷದಲ್ಲಿ? ಹೊಸದಾಗಿ ಇಲ್ಲ. ಇಲ್ಲಿ ಯಾವ್ದಾದ್ರು ರಸ್ತೆ ಮಾಡಿಸಿದಾರ? ಇಲ್ಲ. ಬಡವರು ಇವತ್ತು ಪರಿಶಿಷ್ಟ ಜಾತಿ ಅಂತ ಹೇಳಿ ದಬ್ಕಂತಾನೆ ಪಾಪ ನಿಮ್ ಶಾಸಕ. ಒಂದು ಮನೆ ಬಡವನಿಗೆ, ಪರಿಶಿಷ್ಟ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಬಡವನಿಗೆ ಒಂದು ಮನೆ 3.25 ವರ್ಷದಲ್ಲಿ ಕೊಟ್ಟಿದ್ದಾರಪ್ಪ. ಅಷ್ಟೇ, ಹಿಂಗೊಂದ್ 2-3 ಕ್ಯಾಮ್ರಾ ಕರ್ಕೊಂಡು ಹೋಗೋದು, ಸರಿಯಾಗಿ ತೆಗೆ ಈ ಆಂಗಲ್ ಅಲ್ಲಿ ತೆಗೆ ಅಂತ ಇನ್ನು ರಾಷ್ಟ್ರ ರಾಜಕೀಯದಾಗ ಇವರನ್ನ ಮೀರಿಸುವಂತವ್ರು ಮತ್ತೊಬ್ರಿಲ್ಲ ಅನ್ಕೋತೀನಿ ನಾನು. ಅವರೇ ಪ್ರಧಾನಿ ಕನಸು ಕಾಣ್ಲಿಕ್ಕತ್ತಿರುವಂತಹ ರಾಹುಲ್ ಗಾಂಧಿ. ಈ ಮಾತಾಡಿದ್ರ ಮೀನಿಂಗ್ ಇರ್ಬೇಕು ಅಂತಾರ ನೋಡ್ರಿ. ಅಪರೂಪದಲ್ಲಿ ಅಪರೂಪ ಅನ್ನುವಂಗ ರಾಹುಲ್ ಗಾಂಧಿ ಒಂದು ಭಾರಿ ಅರ್ಥಪೂರ್ಣ ಮೀನಿಂಗ್ಫುಲ್ ಮಾತಾಡ್ಯಾರ. ಕೇಳಿಸ್ಕೋಬೇಕು ನೀವು. मैं पहचान जाता हूँ आजकल क्या होता है, देखो मैं बताता हूँ आपको. कहीं मैं सड़क पे जाता हूँ, मुझे 2 तरीके के लोग दिखते हैं. एक ऐसे मुस्कुराता है, खुश रहता है, चेहरे पे मुस्कान होती है, मैं कहता हूँ RSS. और एक मुझे ऐसे दिखता है, मैं कहता हूँ कांग्रेसी. ಇನ್ ರಾಹುಲ್ ಗಾಂಧಿ ಅವ್ರಿಗೂ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಕಾಂಪಿಟೇಷನ್ ಕೊಡುವಂತವ್ರು ಒಂದಷ್ಟು ಜನ ಅದಾರ.
ಕಾಕ್ರೋಚ್ ಜನತಾ ಪಾರ್ಟಿಯ ಖರೆ ಕಾಕ್ರೋಚ್ ಎಂಟ್ರಿ ಆಗೈತಿ ಇವತ್ತು. ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಜಂತರ್ ಮಂತರ್ಗ್ ಬಂದ್ರ ನೋಡ್ರಿ. ಏನ್ ಗ್ರ್ಯಾಂಡ್ ಎಂಟ್ರಿ ಅಂತೀರಿ ನೀವು. ಕಾಕ್ರೋಚ್ ಜನತಾ ಪಾರ್ಟಿ ಭಾರಿ ಇತ್ ಬಿಡ್ರಿ. हमारे बीच मौजूद है आम आदमी पार्टी के कन्वीनर घुटने सीधे कर लो ತಮಗ್ ಎಲ್ಲಿ ಬೇಕಲ್ಲಿ ಬರ್ಲಿ ಬಿಡ್ರಿ. ಯಾರು ಬ್ಯಾಡ ಅಂದವ್ರು? ತಮಗ್ ಎಲ್ಲಿ ಬೇಕಲ್ಲಿ ಹೋರಾಟ ಮಾಡ್ಲಿ. ಬ್ಯಾಡ ಅಂದವ್ರು ಯಾರು? ಪ್ರತಿಭಟನೆ ಮಾಡ್ಲಿಕ್ಕ, ಪ್ರಶ್ನೆ ಮಾಡ್ಲಿಕ್ಕ ಪ್ರತಿಯೊಬ್ಬರಿಗೂ ಹಕ್ಕು ಐತಿ. ಆದ್ರ ಇವ್ರು ಬಂದು ಅದು ಬಿಟ್ಟು ಏನಿಲ್ಲ, ಸುಮ್ಮನೆ ಹೋರಾಟ ಮಾಡೋದು ಬಿಟ್ಟು ಬಾಯಿಗೆ ಬಂದಾಗ ಬೇಕಾದ ಬೇಡಿಕೆ ಇಟ್ರ ಹೆಂಗ್ ಹೇಳ್ರಿ? ಅರವಿಂದ್ ಕೇಜ್ರಿವಾಲ್ ಅವ್ರ ಡಿಮಾಂಡ್ಗಳು ಏನಂತ ಕೇಳಿದ್ರ ನೀವು ಸಿಕ್ಕಾಪಟ್ಟೆ ನಗು ಬಂದು ಬಿಡ್ತೈತಿ. ಆಗ್ಲಾರ್ದು ಹೋಗ್ಲಾರ್ದೆಲ್ಲ ಕೇಳಿದ್ರ ಸಾಧ್ಯ ಆಗ್ತೈತಿ ಅಂತ ಹೇಳ್ರಿ. धर्मेंद्र प्रधान को तो इस्तीफा देना चाहिए, लेकिन सोनम वांगचुक को देश का एजुकेशन मिनिस्टर बनाना चाहिए। धर्मेंद्र प्रधान को तो इस्तीफा देना चाहिए, लेकिन सोनम वांगचुक को देश का एजुकेशन मिनिस्टर बनाना चाहिए। ಹಾ, ಯಾರಿಗಿ ಈ ದೇಶದ ಶಿಕ್ಷಣ ಮಂತ್ರಿ ಮಾಡ್ಬೇಕು ಅಂತ ಅಲ್ಲಿಗತ್ತಾರಲ್ಲ ಕೇಜ್ರಿವಾಲ್, ಅವ್ರ ಬಗ್ಗೆನೇ ಇಲ್ಲೊಂದು ಸತ್ಯ ವಿಷಯ ಗೊತ್ತಾಗ್ತದ ನೋಡ್ರಿ. ಈಗ ಸೋನಮ್ ವಾಂಗ್ಚುಕ್ ಈ ಹೆಸರು ಕೇಳದ್ ಕೂಡಲೇ ನಾ ಎಲ್ಲೋ ಕೇಳಿನಲ್ಲ ಅನ್ಸ್ಲಿಕ್ಕತ್ತಿತ್ತು. ಅಮೀರ್ ಖಾನ್ ಅವ್ರದ್ದು 3 Idiots ಪಿಕ್ಚರ್ನ್ಯಾಗ ಸೋನಮ್ ವಾಂಗ್ಚುಕ್ ಅಂತ ಹೇಳಿ ಒಂದು ಕ್ಯಾರೆಕ್ಟರ್ ಭಾರಿ ಫೇಮಸ್ ಆಯ್ತದ ಪಿಕ್ಚರ್. ಈಗ ಅಮೀರ್ ಖಾನ್ಗ ಪತ್ರಕರ್ತರೊಬ್ರು ಕೇಳ್ತಾರ, ಅಲ್ಲ ಈ ಪಿಕ್ಚರಿಗೆ ಇದೇ ಸೋನಮ್ ವಾಂಗ್ಚುಕ್ಕೆ ಪ್ರೇರಣೆ ಅಂತ ಕೇಳಿವ್ ನಾವು ಅಂತಂದ್ರ ಸೀದಾ ಅಂದ್ಬಿಡ್ತಾರ, ಅಲ್ಲ ಅದು ಸತ್ಯನೇ ಅಲ್ಲ, ಸುಳ್ಳು. ಈ ಚತುರ್ ಮಾಡಿದಂತ ವಿಡಿಯೋನು ನಾ ನೋಡಿನಿ. ನಮ್ಮ ಸಿನಿಮಾಗೂ ಈಗ ಪ್ರತಿಭಟನೆ ಹೋರಾಟ ಮಾಡ್ಲಿಕ್ಕತ್ತಿರುವಂತ ಸೋನಮ್ ವಾಂಗ್ಚುಕ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತಾರ. Oh, thank you. It was a film that, of course, had a deep impact for us when we were growing up, and you were inspired by a certain person, Sonam Wangchuk. That's what I'm told. No, that's not true actually. No. No. That is a misconception. Okay. I didn't know about Mr. Sonam at that time when we were doing the film 3 Idiots. I know that I saw a video of Chatur. Yeah. Just recently he said that Yes. no, he's wrong. Maybe that's what Chatur was thinking. But I want to tell you that neither Raju nor Abhijat, who are the 2 writers, nor I, we didn't know about Mr. Sonam. However, what Mr. Sonam is doing is good work in any case. He doesn't have to be based on the character of 3 Idiots for us to respect him and the work that he does. But what do you have to say anything about this? Just from a factual point of view, I want to That's tell you it. that neither It's Raju never been nor I- clarified before this. Yeah. In fact, Mr. Sonam has said this. Okay. He also has said that the character is not based on him. He has also clarified. But do you have anything to say about his fasting for 19 Well, days? I think all of us are very concerned for his health and his life, and we hope that it ends well, and all of us are hoping that he ends his fast and looks after his baby. Thanks. ನೋಡ್ರಿ, ಅಪರೂಪಕ್ಕೆ ಅವಾಗೊಮ್ಮೆ ಅಮೀರ್ ಖಾನ್ ಕರೆಕ್ಟ್ ಆಗಿ ಮಾತಾಡ್ತಾರಂತ ಗೊತ್ತಾಯ್ತು. ಆದ್ರ ಇಲ್ಲೊಬ್ರು ಈ ಪರಿಯಾಗಿ ಮಾತಾಡಿರುವುದನ್ನು ಕೇಳಿ ಒಂದು ಕ್ಷಣ ಆಶ್ಚರ್ಯ, ಗಾಬರಿ, ಸರ್ಪ್ರೈಸ್ ಜೊತೆಗೆ ಖುಷಿನೂ ಆಯ್ತು. ಎಲ್ಲಾ ಸಮಸ್ಯೆಗಳಿಗೂ ಮೂಲ 140 ವರ್ಷಗಳ ಕಾಂಗ್ರೆಸ್. ಈ ಕಾಂಗ್ರೆಸ್ ಇಂದ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅದಕ್ಕೆ RSS ಬಂದಿದ್ದು. ಪ್ರಿಯಾಂಕ ಖರ್ಗೆ ದೊಡ್ಡದಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಅಂತೆಲ್ಲ ಹೇಳ್ಕೊಂಡು ತಿರುಗಾಡ್ತಾರಲ್ಲ, ಅಂಬೇಡ್ಕರ್ ಯಾವತ್ತೂ ಕಾಂಗ್ರೆಸ್ ಪಕ್ಷವನ್ನ ನಂಬಿಲ್ಲ, ಒಪ್ಕೊಂಡಿಲ್ಲ. ಅಂಥ RSS ಮ್ಯಾಲ ಇಲ್ಲ ಸಲ್ಲದ ತಪ್ಪು ಆರೋಪಗಳನ್ನು ಹೊರಿಸಿ ದಿನನಿತ್ಯ ನಿಮ್ಮ ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಂಡು ಮಾತಾಡ್ಲಿಕ್ಕತ್ತಿರಲ್ಲ. ಇದನ್ನ ಮೊದಲು ಬಿಡ್ರಿ. ನೀವು ಬಣ್ಣದ ಮಾತಾಡೋದನ್ನ ಬಿಟ್ಟು ಸ್ವಲ್ಪ ಪ್ರಾಮಾಣಿಕವಾಗಿ ಈಗರೇ ಕೆಲಸ ಮಾಡ್ರಿ. ಹಿಂಗ ಸೀದಾ ಮುಖಕ್ಕೆ ಹೊಡೆದಂಗ ಮಾತಾಡಿದ್ದು ಯಾರು ಗೊತ್ತಾ? ಚೇತನ್ ಅಹಿಂಸಾ. ವಾರೆ ವಾ. ಹಿಂಗೆ ಅವಾಗವಾಗ ಒಂದಷ್ಟು ಮಂದಿಗೆ ಜ್ಞಾನೋದಯ ಆಗ್ತಿರ್ಲಿ ಅಂತ ಕೇಳ್ಕೊಳ್ಳೋಣ.
ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.